ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲೇ ಸ್ಕಿಪ್ ಮಾಡಿ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ನಾವು ಕಬ್ಬಾಳಮ್ಮನ ದೇವಸ್ಥಾನ ಮುಗಿಸ್ಕೊಂಡು ಡೈರೆಕ್ಟ್ ಬನಶಂಕರಿಗೆ ಬಂದಿದ್ದೀವಿ. ಪಾಪುಗೆ ಎಕ್ಸಾಮ್ ಮುಗೀತು. ಸೊ ಹಾಸ್ಟೆಲಿಂದ ಮನೆಗೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲದನ್ನು ಲಗೇಜ್ ಎಲ್ಲ ತಗೊಂಡ್ ಬರ್ತಿದ್ದಾರೆ. ಇನ್ 2 ತಿಂಗಳು ಮನೆಯಲ್ಲಿ ಮುಗೀತು ನಮ್ ಕತೆ. ಸೊ ಅವಳನ್ನ ಕರ್ಕೊಂಡು ಹೋಗೋಣ ಅಂತ, ಹಾಸ್ಟೆಲ್ ರಜೆ ಬಂದಿದೆ ಅಂತ ಹೇಳಿ ಬಂದಿದ್ದೀವಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣ. ನಡಿ ಬಾ, ಕೆಲ್ಸ ಐತೆ. ಫೈನಲ್ ಆಗಿ ಎಲ್ಲ ಹೊರಟಿದ್ದಾಯ್ತು. ಇನ್ನ ನನ್ನ ಕೆಲಸ ಏನಿಲ್ಲ. ಇನ್ 2 ತಿಂಗಳು ರಜಾ ಮುಗಿಯೋರ್ಗು ಎಲ್ಲರೂ ಇನ್ನೊಂದೇ. ಏನೇ ಅಲ್ಲ, ಐಡಿಗೆ ಹೆಸರು ಹಾಕೊಳಕ್ ಗೊತ್ತು, ವಿಡಿಯೋ ಮಾಡಕ್ ಗೊತ್ತಿಲ್ಲ. ವಿಡಿಯೋ ಮಾಡ್ತೀನಿ. ಹಾ, ಕೆಲಸ ಮಾಡೋಣ. ನಾನು ಕೆಲಸ ನೋಡಿದ್ರ, ಈಗ ಮನೆಗೆ ಹಾಸ್ಟೆಲ್ಗೆ ಹೋಗ್ತಾ ಇದ್ದಂಗೆನೆ ನಾನು ಕೆಲಸ ಮಾಡಲ್ಲ ಅಂತ. ಇನ್ ಮನೆಗೆ ಹೋದ್ಮೇಲೆ ಹೆಂಗ್ ಕತೆ? ದಿನ ಜಗಳ ಆಡೋದೆಯಾ ಇದ್ವಿ? ನೀನೇ ನೆಮ್ಮದಿಗೆ ಹೋಗಲ್ಲಿ ಕರಿತಾ ಇರ್ತೀಯ ಭೂಮಿಯ. ವಿಡಿಯೋ ಮಾಡ್ತೀಯ ತಾನೇ? ಸಾಕು ಮತ್ತೆ ತಗೋ ಇವಾಗಿನ. ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗ ನಾವು ಡಿ-ಮಾರ್ಟ್ಗೆ ಬಂದಿದ್ದೀವಿ. ಮನೇಲೆಲ್ಲ ಗ್ರಾಸರೀಸ್ ಖಾಲಿ ಆಗಿತ್ತು. ಸೊ ಯುಗಾದಿ ಆಫರ್ ಇದಿರುತ್ತೆ ಅಂತ ಹೇಳ್ಬಿಟ್ಟು ಡಿ-ಮಾರ್ಟ್ಗೆ ಬಂದಿದ್ದೀವಿ. ಮನೆಗೆಲ್ಲ ಏನ್ ಬೇಕು ಅದನ್ನ ತಗೊಂಡ್ ಹೋಗೋಣ ಅಂತ ಹೇಳಿ. ಸೊ 4 ಜನನು ಸೇರ್ಕೊಂಡು ಏನ್ ತಗೊಳ್ಳೋದು ಏನು ಅಂತೇಳಿ ಒಂದೊಂದಾಗಿ ಯೋಚನೆ ಮಾಡ್ತಾ ತಗೊಳ್ತಿದೀವಿ. ಆದ್ರೂ ಫ್ರೆಂಡ್ಸ್, ನನಗೆ ಅಂಗಡಿಲಿ ಹೋಗಿ ತಗೊಂಡ್ ಬರೋದ್ಕಿಂತ ಇದೇ ಬೆಟರ್. ನಾನು ಅಂಗಡಿಲಿ ಹೋದ್ರೆ ಒಂದನ್ನ ಮರ್ತು ಒಂದನ್ನ ತಗೊಂತೀನಿ. ಸೊ ಹಂಗಾಗಿ ಇವಾಗ ಡಿ-ಮಾರ್ಟ್ಗೆ ಬಂದಿದ್ದೀನಿ. ಬನ್ನಿ ಡಿ-ಮಾರ್ಟ್ ಅಲ್ಲಿ ಏನೇನ್ ತಗೊಳ್ತೀನಿ ಅಂತ ನೋಡೋಣ. ಸಾರಿ ಫ್ರೆಂಡ್ಸ್, ಡಿ-ಮಾರ್ಟ್ ಅಲ್ಲಿ ವಿಡಿಯೋ ಮತ್ತೆ ಫೋಟೋಸ್ ತೆಗಿಯೋಂಗಿಲ್ಲ ಅಂತೇಳಿ ಬೋರ್ಡ್ ಹಾಕಿದ್ರು. ಸೊ ಹಂಗಾಗಿ ನಾನು ಎಲ್ಲ ಏನೇನ್ ತಗೊಂಡೆ ಅಂತ ಹೇಳಿ ವಿಡಿಯೋ ಮಾಡಿಲ್ಲ. ಮನೆಗೆ ಹೋಗಿ ಎಲ್ಲದನ್ನು ಏನೇನ್ ತಗೊಂಡ್ ಬಂದಿದ್ದೀನಿ ಅಂತೇಳಿ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಶಾಪಿಂಗ್ ಎಲ್ಲ ಆಯ್ತು, ಹೊರಡ್ತಾ ಇದೀವಿ ಇವಾಗ. ಓಕೆ ಫ್ರೆಂಡ್, ನೋಡಿ ಫ್ರೆಂಡ್ಸ್, ಇವಾಗ ಹಾಸ್ಟೆಲ್ ಇಂದ ರೀನಾದು ಬುಕ್ಸ್ ಬಟ್ಟೆ ಎಲ್ಲ ಡಿಕ್ಕಿನ ತುಂಬ್ಕೊ ಬಂದಿದ್ವಿ. ಇವಾಗ ಗ್ರಾಸರೀಸ್ ಕೂಡ ತುಂಬ್ಕೋಬೇಕು. ಸುಮ್ನೆ ಬ್ಯಾಗ್ ತಗೊಂಡ್ರೆ ಒಂದ್ ಬ್ಯಾಗಿಗೆ 25, ಮ್ಯಾಕ್ಸಿಮಮ್ ಇಷ್ಟು ಗ್ರಾಸರಿಗೆ ಒಂದು 3-4 ಬ್ಯಾಗ್ ಬೇಕು. ಸುಮ್ನೆ ಯಾಕೆ ಅಂತ ಹೇಳಿ ಬ್ಯಾಗ್ ತಗೊಂಡಿಲ್ಲ, ಎಲ್ಲ ಡಿಕ್ಕಿಗೆ ಜೋಡಿಸ್ತಾ ಇದೀವಿ. ಸೊ ಬನ್ನಿ ಇವಾಗ ಇದನ್ನೆಲ್ಲ ಜೋಡಿಸ್ಕೊಂಡು ಮನೆ ಕಡೆ ಹೊರಡೋಣ. ನಮ್ಮ ಮಾವನ್ ಮಗ ಎಲ್ಲದನ್ನು ನೀಟಾಗಿ ಜೋಡಿಸ್ಕೊಡ್ತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಪವನ, ನೀಟಾಗಿ ಜೋಡಿಸ್ಕೊಡು. ಆದ್ರೂ ಅದ್ರೊಳಗಡೆ ಫುಲ್ ಎಲ್ಲ ಇಡ್ಸುತ್ತಾ ಹೆಂಗೆ ಅಂತ ಡೌಟ್ ಅಲ್ಲಿ ಜೋಡಿಸ್ತಾ ಇದೀವಿ. ಬಟ್ ಆದಷ್ಟು ತುಂಬಾ ಕ್ಯೂಟ್ ಆಗಿ ಪ್ಲಾನಿಂಗ್ ಅಲ್ಲಿ ಜೋಡಿಸ್ತಾ ಇದ್ದಾನೆ. ಸೊ ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಡಿ-ಮಾರ್ಟ್ಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಹಾಸ್ಟೆಲ್ ಹತ್ರ ಹೋಗಿ ತುಂಬಾ ಟಯರ್ಡ್ ಆಗಿ ಹೊರಟಿದ್ವಿ. ಅಲ್ಲಿಂದ ಇವಾಗ ತುಂಬಾ ಹಸುವಾಗ್ತಿದೆ ಅನಿಸ್ತು. ಸೊ ಅದಕ್ಕೆ ಎಲ್ಲಾರು ಪಿಜ್ಜಾ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ 5 ವಿಕೆಟ್ ಅಲ್ಲಿ 1 ವಿಕೆಟ್ ಇಲ್ಲ ಅನ್ಕೊಂಡಿರ್ತೀರಾ. ಆ ವಿಕೆಟ್ ಹಂಗೆ ಇದಕ್ಕೆ ಹೊರಟಿದೆ. ಅವಳು ಡೆಲ್ಲಿಗೆ ಹೋಗ್ಬೇಕಿತ್ತು, ಅವಳ ಕಾಂಪಿಟೇಷನ್ಗೋಸ್ಕರ. ಸೊ ಅವಳಿಗೆ ಫೋನ್ ಬಂದಿತ್ತು. ಅವಳನ್ನ ಮೆಟ್ರೋ ಟ್ರೈನ್ ಹತ್ತಿಸ್ಬಿಟ್ಟು ಮೆಜೆಸ್ಟಿಕ್ಗೆ ನಾವು ಹೊರಡ್ಬೇಕಾದ್ರೆ ರೋಡಲ್ಲಿ ಆನ್ ದ ವೇ ನಾವು ಪಿಜ್ಜಾ ಅಂಗಡಿ ಸಿಕ್ತು. ಮಗಳು ಅವ್ರ ಅಪ್ಪನ ಹತ್ರ ಹೇಳ್ತಾ ಇದ್ಲು, ಪಿಜ್ಜಾ ತಿನ್ಬೇಕು ಅನಿಸ್ತೈತೆ, ಹಾಸ್ಟೆಲ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಎಲ್ಲ ತಗೊಂಡ್ ಬಂದ್ ತಿಂತಾರೆ ಅಂತ ಹೇಳ್ತಾ ಇದ್ಲು. ಸೊ ಪಿಜ್ಜಾ ನೋಡಿದ ತಕ್ಷಣ ಮಗಳು ಹೇಳಿದ ಮಾತು ನೆನಪಾಗಿ ಅವ್ರ ಪಾಪ ಒಂದು ಪಿಜ್ಜಾ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಸೊ ಹಂಗಾಗಿ ಇಲ್ಲೆಲ್ಲ ಪಿಜ್ಜಾ ಟ್ರೀಟ್ ನಡೀತಾ ಇದೆ. ಇಲ್ಲಿ ಪಿಜ್ಜಾ ಟ್ರೀಟ್ ಮುಗಿಸಿದ ತಕ್ಷಣ ನೆಕ್ಸ್ಟ್ ಗೆ ನಮ್ಮ ಮದುವೆ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಕೂಡ ಮಡ್ಲಕ್ಕಿ ಕೊಡ್ಬೇಕು. ಸೊ ಹಾಗಿದ್ರೆ ಬನ್ನಿ ಹೊರಡೋಣ. ಫೈನಲ್ ಆಗಿ ನಾವು ಪಿಜ್ಜಾ ಎಲ್ಲ ತಿಂದು ಹೊರಡ್ತಾ ಇದೀವಿ. ಇದೇನು ನೋಡ್ಕೊಬಿಟ್ಟಿಯಾ? ಪಿಜ್ಜಾ ತಿನ್ಕೊಂಡ ಏನ್ ಆಕ್ಟ್ ಮಾಡ್ತೀಯ ಮ್ಯಾನ್ ನೀನು? ನಾನೇನು ಕಾಣಿಸ್ತೇನಲ್ಲ, ಕತ್ಲೆ ಆಗೋಯ್ತಲ್ಲ ಅಂತ. ನೋಡು ಹೆಂಗೋಯ್ತಾನೆ ಸ್ಟಾರಿಂಗ್. ಅವನು ಪಿಜ್ಜಾ ಕೊಟ್ಟರು ತಿನ್ನಲ್ಲ, ಬರ್ಗರ್ ಕೊಟ್ಟರು ತಿನ್ನಲ್ಲ, ಪಾನಿಪುರಿ ಗೋಬಿ ಕೊಡ್ತೀವಿ ಅಂತ ಸ್ಟ್ರೈಕ್ ಮಾಡ್ಕೊಂಡು ಹೊರಟವನೆ. ಇವಾಗ ಹೋಗ್ಬೇಕು ನಾವು. ಸೊ ಫೈನಲ್ ಆಗಿ ಇವಾಗ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಮಡ್ಲಕ್ಕಿ ಕೊಡೋಣ ಅಂತ ಬಂದಿದೀವಿ. ಆಕ್ಚುಲಿ ಇದು ಬೆಳಿಗ್ಗೆನೆ ಕಬ್ಬಾಳಮ್ಮನ ದೇವಸ್ಥಾನದಿಂದ ಬರ್ತಾನೆ ಅಲ್ಲಿ ಮಡ್ಲಕ್ಕಿ ಕೊಡ್ಲಿಕ್ಕೆ ಹೋಗ್ಬೇಕಿತ್ತು. ಬಟ್ ಅವ್ರು ಇರ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು. ಹಂಗಾಗಿ ಸಂಜೆ ಸಿಗ್ತೀವಿ ಅಂತ ಹೇಳಿದ್ರು. ಸಂಜೆ ಬಂದು ಮಡ್ಲಕ್ಕಿ ಕೊಡ್ತಾ ಇದೀವಿ. ಮತ್ತೆ ಇದು ಬಂದು ದೇವಸ್ಥಾನ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಮದ್ವೆ ಆಗಿದ್ದು ದೇವಸ್ಥಾನ. ಸೊ ಅಂದ್ರೆ ವರ್ಷ ವರ್ಷ ಅಮ್ಮನ್ಗೆ ಏನಾದ್ರು ಕೊಡ್ಬೇಕು ಅನ್ನೋ ಇದಿದೆ. ಸೊ ಹಂಗಾಗಿ ಈ ವರ್ಷ ನಾನು ಅವರಿಗೆ ಸೀರೆ ಮಡ್ಲಕ್ಕಿನ ಕೊಡೋಣ. ಯಾಕಂದ್ರೆ ಸೀರೆ ಮಡ್ಲಕ್ಕಿ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಮಡ್ಲು ತುಂಬಿಸೋದಂದ್ರೆ ಎಲ್ಲರಿಗೂ ಇದಿರುತ್ತೆ. ಸೊ ಹಂಗಾಗಿ ನಾನು ಕೂಡ ಅಮ್ಮನ್ಗೆ ಮಡ್ಲಕ್ಕಿ ತುಂಬಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಸೊ ಇದು ಶಾಸ್ತ್ರದ ಪ್ರಕಾರ 3 ಜನ ಮಾಡ್ಬೇಕು ಅಂತ ಹೇಳಿ ಅವ್ರ ಮಗಳು ಮತ್ತೆ ಆಂಟಿ ನಾನು 3 ಜನನು ಕೂಡ ಮಾಡಿದ್ವಿ. ಮಾಡ್ಬಿಟ್ಟು ಲಾಸ್ಟ್ಗೆ ಅದೆಲ್ಲ ಒಂದು ಬುತ್ತಿ ಕಟ್ಟಿ ಅರ್ಶಿನ ಕುಂಕುಮ ಇಟ್ಟು ಆ ಅಮ್ಮನ್ಗೆ ಅರ್ಪಣೆ ಮಾಡಿ, ನಾನು ಕೂಡ, ನನ್ಗೆ ಕೂಡ ಅರ್ಶಿನ ಕುಂಕುಮ ಕೊಟ್ರು.
ಸೊ ನಾನು ಕೂಡ ಅರ್ಶಿನ ಕುಂಕುಮ ತಗೊಂಡು ಆಂಟಿ ಅಂಕಲ್ನ ಮಾತಾಡ್ಸ್ಕೊಂಡು, ತುಂಬಾ ಚಿಕ್ಕ ದೇವಸ್ಥಾನನೇ, ದೊಡ್ಡದಲ್ಲ. ನಮ್ ಸಮಯಕ್ಕೆ ಎಲ್ಲೂ ಬೇರೆ ಕಡೆ ಎಲ್ಲ ಎರಡೂ ಕಡೆ ಫ್ಯಾಮಿಲಿ ಬೇಕಂತ ಇದ್ರು. ಸೊ ಹಂಗಾಗಿ ನಮ್ಗಿಲ್ಲ ಅಂತೇಳಿ ನಾವ್ ಇಲ್ಲೋಗಿ ಮದ್ವೆ ಮಾಡ್ಕೊಂಡಿದ್ದು. ಸೊ ಫೈನಲ್ ಆಗಿ ಎಲ್ಲ ಆಯ್ತು, ಮನೆ ಕಡೆ ಹೊರಡ್ತಾ ಇದ್ವಿ. ಸೊ ಮನೆ ಕಡೆ ಹೊರಡ್ಬೇಕಾದ್ರೆ ಆನಿವರ್ಸರಿ ಕೇಕ್ ಬೇಕಲ್ವಾ. ಸೊ ಕೇಕ್ ಕಟ್ ಮಾಡಿಲ್ಲ ಅಂತ ಅಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಹೆಂಡತಿ ಅಂತೇಳಿ ಕೇಕ್ ತಗೊಂಬರಕ್ ಹೋಗಿದ್ದಾರೆ. ಒಂದು ನನ್ನ ಮಾವನ್ ಮಗ ತಗೊಂಡಿದ್ದಂತೆ, ಇನ್ನೊಂದು ಹಸ್ಬೆಂಡ್ ತಗೊಂಡ್ರು. ಸೊ ಇಬ್ರು ಎರಡು ಕೇಕ್ ನ ತಗೊಂಡು ಆನಿವರ್ಸರಿ ನೇಮ್ ಎಲ್ಲ ಬರ್ಸ್ಕೊಂಡು ಬರ್ತಾ ಇದಾರೆ. ನಾನಂತೂ ಹೊರಡಿಲ್ಲ, ನಾನು ಕಾರಲ್ಲಿ ಕೂತಿದ್ದೆ. ನನ್ಗೆ ಯಾಕೋ ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಕಾರಲ್ಲಿ ಕೂತ್ಕೊಂಡಿದ್ದೆ. ಅವ್ರು ಹೋಗಿ ಕೇಕ್ ತಗೊಂಡು ಒಂದ್ ಚಿಕ್ಕದಾಗೆ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ. ಬನ್ನಿ ಈಗ ಮನೆ ಕಡೆ ಹೋಗಿ ಕೇಕ್ ಕಟ್ ಮಾಡೋಣ. ಹೇಳ್ಬೇಕು ತಾನೆ, ಎಲ್ಲರೂ ಭಯ ಬಿಟ್ಬಿಟ್ಟು ಒಂದ್ ನಿಮಿಷ ಹಂಗೆ ಫೋಟೋಗ್ರಾಫರ್ ಕ್ಯಾನ್ಸಲ್ ಮುಸ್ತಫ. ನೋಡು ನೋಡು ಇಲ್ಲಿ ನೋಡು ಅಂದ್ರೆ ಅಲ್ಲ ನೀನ್ ಮಾತ್ರ ನೋಡೋ ಕೊಡ್ದೆ ಬಾಯಿ ಇಲ್ಲವ ನೀನು ತಿನ್ನು ಕಾಯ್ತು ಬಿದ್ದವ್ರು ಅವ್ರಿಗೆ ಕೊಡು. ಇದೇಗಿ ತಪ್ಪಲೆ ಬಿಡ್ತೇವಿ ಕೇಕ್ ಕಟ್ ಮಾಡಿಸದ ಹೆಚ್ಚಿಗೆ ಒಂದು ತಪ್ಪಲೆ ಅದೇ ಹಂಗೆ ಮಗನೇ ಕಾಣೋದು ಅದಕ್ಕೆ ಹಂಗೆ ಎಕ್ಸ್ಚೇಂಜ್ ಆಗಲ್ಲ. ಕೇಕೆಲ್ಲ ಹಾಕಿ ಹಿಂಗೆ ತಿನ್ಸು ಈ ಕೈಯೆಲ್ಲ ಸರಿ ಹಿಂಗೆ ಇದಂಗೆ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಸೊ ಫೈನಲಿ ಎಲ್ಲ ಮುಗೀತು. ಇವಾಗ ನನ್ನ ಆನಿವರ್ಸರಿಗೆ ಶುಭ ಕೋರಿದಂತವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.